ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೊಸ ಫೀಚರ್ ಹೈಪರ್ ಪಾಯಿಂಟ್ಸ್ ಅಪ್ಡೇಟ್ ಆಗಿದೆ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಹೈಪರ್ ಪಾಯಿಂಟ್ಸ್ ನೀಡಿ ನಮ್ಮನ್ನು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮ್ಮ ಚಾನೆಲ್ಗೆ ತುಂಬಾ ಮೋಟಿವೇಶನ್ ನೀಡುತ್ತದೆ. ಸಾಗರದ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ದೊಡ್ಡ ಅರಮನೆ ಇತ್ತು. ಆ ಅರಮನೆಯಲ್ಲಿ ವೀರಯ್ಯ ಅನ್ನೋ ರಾಜ ತನ್ನ ಮಗಳು ಯುವ ರಾಜಕುಮಾರಿ ಜೊತೆಯಲ್ಲಿ ವಾಸವಾಗಿದ್ದನು. ಅರಮನೆಯಲ್ಲಿ ಕೈಗೆ ಕಾಲಿಗೆ ಎಂದು ಅಳುಕಾಳು ಇದ್ದರು. ಆದರೆ ಅರಮನೆಯಲ್ಲಿ ಏನು ಕೊರತೆ, ರಾಜಕುಮಾರ ವೀರಯ್ಯ ಯಾವಾಗಲೂ ಪ್ರಜೆಗಳು ಅವರ ಕಷ್ಟ ಎಂದೇ ಇದ್ದನು. ಮಗಳು ಯುವರಾಜಕುಮಾರಿಯ ಬಗ್ಗೆ ಗಮನನೇ ಕೊಟ್ಟಿರಲಿಲ್ಲ. ಯುವರಾಜಕುಮಾರಿ ಮಾಯಾಳ ಅಮ್ಮ ತೀರಿ ಹೋದ ನಂತರ ಯುವರಾಜಕುಮಾರಿ ಒಬ್ಬಂಟಿಯಾಗಿ ಬೆಳೆದಳು. ಮಾಯಾಳ ಬಳಿ ಆಸ್ತಿ ಅಂತಸ್ತು ಎಲ್ಲ ಇದ್ದರೂ ತಂದೆ ಪ್ರೀತಿ ಸಿಗದೆ ಅವಳು ತುಂಬಾ ದುಃಖದಿಂದ ಇದ್ದಳು. ಯೋರಾಣಿಯವರೇ, ನಿಮ್ಮನ್ನು ರಾಜಕುಮಾರರು ಬರಲು ತಿಳಿಸಿದ್ದಾರೆ. ಸರಿ, ನೀವು ಹೋಗಿ ನಾನ್ ಬರುತ್ತೇನೆ ಎಂದು ಹೇಳಿದಳು. ಸ್ವಲ್ಪ ಸಮಯ ಆದ ನಂತರ ಮಾಯ ರಾಜಕುಮಾರನ ಬಳಿ ಬಂದಳು. ತಂದೆವ್ರೆ, ನೀವು ನನ್ನನ್ನು ಬರ್ಲು ತಿಳಿಸಿದ್ದಾರಂತೆ. ಏನು ವಿಷಯ? ಏನಿಲ್ಲ ಯುವರಾಜಕುಮಾರಿ, ನಿನ್ನ ಬಳಿ ಒಂದು ವಿಷಯದ ಬಗ್ಗೆ ಚರ್ಚಿಸಬೇಕಿತ್ತು. ಏನದು ಅಪ್ಪಾಜಿ? ಮಗಳೇ, ನಿನಗೆ ಪಕ್ಕದ ದೇಶವಾದ ಚಿಂತಾಮಣಿ ರಾಜ್ಯ ತಿಳಿದಿದೆಯಲ್ಲವಾ? ಅಪ್ಪಾಜಿ, ತಿಳಿದಿದೆ. ಏನು ವಿಷಯ? ಮಗಳಿಗೆ ನನಗೆ ವಯಸ್ಸಾಗಿದೆ. ಇನ್ನು ಮುಂದೆ ನನಗೆ ಈ ರಾಜ್ಯವನ್ನು ನೋಡಿಕೊಳ್ಳುವುದಕ್ಕೆ ನನಗೆ ಸಾಧ್ಯವೇ ಇಲ್ಲ. ಅದಕ್ಕೆ ಇನ್ನು ಮುಂದೆ ಈ ರಾಜ್ಯ ಹಾಗೂ ಪ್ರಜೆಗಳ ಜವಾಬ್ದಾರಿಯನ್ನು ನೀನೇ ನೋಡಿಕೊಳ್ಳಬೇಕು. ಅದಕ್ಕಾಗಿ ನಿನಗೆ ಪಕ್ಕದ ರಾಜ್ಯದ ಯುವರಾಜನ ಜೊತೆಯಲ್ಲಿ ವಿವಾಹವನ್ನು ನಿಶ್ಚಯಿಸಿದ್ದೇನೆ. ಅಪ್ಪಾಜಿಯವರೇ, ನನಗೆ ಈಗಲೇ ಮದುವೆ ಬೇಡ. ನೋಡು ಮಾಯಾ, ನಾನು ನಿನ್ನ ಒಪ್ಪಿಗೆ ಕೇಳುತ್ತಿಲ್ಲ, ಬದಲಾಗಿ ಆಜ್ಞೆ ಮಾಡುತ್ತಿರುವೆ ಎಂದು ಹೇಳಿದನು. ರಾಜಕುಮಾರಿ ಈ ಮದುವೆ ಇಷ್ಟ ಇಲ್ಲದೆ ರಾತ್ರಿ ಪೂರ ನಿದ್ರೆ ಬಾರದೆ ಓಡಾಡುತ್ತಿದ್ದಳು. ಸ್ವಲ್ಪ ಸಮಯ ಕಳೆದ ನಂತರ ಎಲ್ಲರೂ ಮಲಗಿದ್ದರು. ಮಾಯ ಮನೆಯನ್ನು ಬಿಟ್ಟು ಹೋದಳು. ಆ ರಾತ್ರಿ ಮಾಯ ಯಾವುದೋ ಕಾಡಿನಲ್ಲಿ ಒಂದು ಮರದ ಕೆಳಗೆ ಮಲಗಿದ್ದರು. ಮರುದಿನ ಬೆಳಗ್ಗೆ ಒಬ್ಬ ಬಡ ಯುವಕ ಕಾಡಿನಲ್ಲಿ ಕಟ್ಟಿಗೆ ಕಡಿಯಲು ಬಂದನು. ಅವನ ಹೆಸರು ವೆಂಕಿ. ವೆಂಕಿ ಕಟ್ಟಿಗೆ ತರಲು ಕಾಡಿಗೆ ಬಂದಾಗ ಒಂದು ಮರದ ಕೆಳಗೆ ಮಾಯ ಮಲಗಿರುವುದನ್ನು ನೋಡಿ ಅವಳ ಬಳಿ ಬಂದನು. ನೀವು ಯಾರು? ಈ ಕಾಡಿನಲ್ಲಿ ಏನು ಮಾಡುತ್ತಿದ್ದೀರಾ? ನನ್ನ ಹೆಸರು ಶ್ರೇಯಾ. ನಾನು ಪಕ್ಕದ ಹಳ್ಳಿಯವಳು. ದಾರಿ ತಪ್ಪಿ ಇಲ್ಲಿಗೆ ಬಂದೆ. ಹೌದಾ? ತೆಗೆದುಕೊಳ್ಳಿ, ನೀರನ್ನು ಕುಡಿದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಮಾಯ ಯುವರಾಣಿ ವೇಷ ತೆಗೆದು ಹಳ್ಳಿ ವೇಷ ಧರಿಸಿದ್ದಳು. ವೆಂಕಿಗೆ ಅವಳು ಯುವರಾಣಿ ಎಂದು ತಿಳಿಯಲಿಲ್ಲ ಎಂದು ಹೇಳಿ ವೆಂಕಿ ಅವಳಿಗೆ ಕುಡಿಯಲು ನೀರು ಕೊಟ್ಟನು. ಇತ್ತ ಮಹಾರಾಜ ಯುವರಾಣಿಗಾಗಿ ಎಲ್ಲ ಕಡೆಯಲ್ಲಿ ಹುಡುಕಲು ಸೈನಿಕರನ್ನು ಕಳುಹಿಸಿದ. ಆದರೆ ಮಾಯ ಎಲ್ಲಿಯೂ ಸಿಗಲಿಲ್ಲ. ಮಹಾರಾಜನಿಗೆ ತುಂಬಾನೇ ಆತಂಕವಾಗಿ ಅವನು ಹಾಸಿಗೆ ಹಿಡಿದು ಬಿಟ್ಟನು. ಈ ವಿಷಯ ತಿಳಿಯದೆ ಮಾಯ ಆ ಕಾಡಿನಲ್ಲಿದ್ದಳು. ಮಾಯ ಹಾಗೂ ವೆಂಕಿ ಇಬ್ಬರು ಸ್ನೇಹಿತರಾದರು. ಮಾಯ ಕೆಲ ದಿನಗಳು ಬೆಂಕಿಯ ಮನೆಯಲ್ಲಿಯೇ ವಾಸವಾಗಿದ್ದಳು. ವೆಂಕಿಗೆ ಮಾಯ ಮನೆಯ ಕೆಲಸ ಹಾಗೂ ಕಟ್ಟಿಗೆ ತರುವ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ಇತ್ತ ಮಹಾರಾಜನಿಗೆ ಆರೋಗ್ಯ ಸರಿಯಿಲ್ಲದೆ ಹಾಸಿಗೆ ಹಿಡಿದಿದ್ದರಿಂದ ಅವನು ಮಂತ್ರಿಗಳನ್ನು ಕರೆದು, ನೋಡಿ ಮಂತ್ರಿಗಳೇ, ನಾನು ಇನ್ನು ಎಷ್ಟು ದಿವಸಗಳು ಬದುಕುತ್ತೇನೆ ಎಂದು ತಿಳಿದಿಲ್ಲ. ನನ್ನ ಮಗಳನ್ನು ಆದಷ್ಟು ಬೇಗ ಹುಡುಕಿಕೊಂಡು ಬನ್ನಿ. ಮಹಾರಾಜ, ನಮ್ಮ ಸೈನಿಕರು ಎಲ್ಲ ಹಳ್ಳಿ ರಾಜ್ಯಗಳಲ್ಲೂ ಹುಡುಕುತ್ತಿದ್ದಾರೆ. ಆದರೆ ಇನ್ನು ಯುವರಾಣಿ ಮಾಯಾಳ ವಿಷಯ ತಿಳಿಯುತ್ತಿಲ್ಲ. ನೋಡಿ ಮಂತ್ರಿಗಳೇ, ಇನ್ನೂ 2 ದಿನಗಳಲ್ಲಿ ನನ್ನ ಮಗಳ ದಿನಗಳಲ್ಲಿ ನನ್ನ ಮಗಳನ್ನು ಹೇಗಾದರೂ ಮಾಡಿ ಕರೆದುಕೊಂಡು ಬನ್ನಿ. ಇದು ನನ್ನ ಆಜ್ಞೆ. ಹಾಗೆ ಇನ್ನೊಂದು ವಿಷಯ ಮಂತ್ರಿಗಳೇ, ನೋಡಿ, ನನ್ನ ಮಗಳ ಭಾವಚಿತ್ರವನ್ನು ಎಲ್ಲಾ ಕಡೆ ಹಾಕಿಸಿ ಹುಡುಕಿಕೊಟ್ಟವರಿಗೆ 10,000 ರೂಪಾಯಿ ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಕೊಡುತ್ತೇವೆ ಎಂದು ಡಂಗುರ ಸಾರಿಸಿ. ಸರಿ ಮಹಾರಾಜ, ನಾನು ಈ ಕೆಲಸವನ್ನು ಮಾಡುವೆ. ಮಂತ್ರಿ ಎಲ್ಲಾ ಕಡೆಯಲ್ಲಿ ಮಹಾರಾಜ ಹೇಳಿದ ವಿಷಯವನ್ನು ಡಂಗೋರ ಸಾರಿಸಿದನು. ಇತ್ತ ವೆಂಕಿ ಹಣಕ್ಕಾಗಿ ತುಂಬಾ ಒದ್ದಾಡುತ್ತಿದ್ದನು. ಒಂದು ದಿವಸ ವೆಂಕಿ ಮತ್ತು ಮಾಯ ಕಾಡಿನಲ್ಲಿ ಕಟ್ಟಿಗೆ ತರಲು ಹೋದ. ಅವಾಗ ಒಂದು ಹುಲಿ ಮಾಯಾಳ ಮೇಲೆ ಅಟ್ಯಾಕ್ ಮಾಡಿತು. ವೆಂಕಿ ಆ ಹುಲಿಯನ್ನು ಕೊಂದನು. ನಂತರ ಮಾಯ ವೆಂಕಿ, ನನ್ನನ್ನು ಕಾಪಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇರ್ಲಿ ಬಿಡು ಮಮಾಯ, ಇದು ನನ್ನ ಕರ್ತವ್ಯ. ವೆಂಕಿ, ನಾನು ನಿನ್ನ ಬಳಿ ಒಂದು ವಿಷಯವನ್ನು ಹೇಳಬೇಕಿತ್ತು. ಏನದು ಮಾಯಾ? ಎಂದು ಕೇಳಿದನು. ಮಾಯ ಎಲ್ಲ ವಿಷಯವನ್ನು ತಿಳಿಸಿದಳು. ಆವಾಗ ವೆಂಕಿ ಮಾಯಾಳನ್ನು ಅರಮನೆಗೆ ಕರೆದುಕೊಂಡು ಬಂದನು. ಮಾಯ ಬಂದಮ್ಮ, ನಿನಗಾಗಿ ನಾನು ಎಲ್ಲಾ ಕಡೆಯಲ್ಲಿ ಹುಡುಕುತ್ತಿದ್ದೇನೆ. ಆದರೆ ನೀನು ಎಲ್ಲೂ ಸಿಗಲಿಲ್ಲ. ನೀನು ಎಲ್ಲಿ ಹೋಗಿದ್ದೀಯಮ್ಮ?
ನಾನು ವೆಂಕಿ ಮನೆಯಲ್ಲಿದ್ದೆ. ಹೌದಾ? ನನ್ನನ್ನು ಕ್ಷಮಿಸಮ್ಮ. ಪರವಾಗಿಲ್ಲ ಅಪ್ಪಾಜಿ. ಆದ್ರೆ ನಿಮ್ಮ ಸ್ಥಿತಿ ಏನು? ಏನಾಗಿದೆ ನಿಮಗೆ? ಅದು ನೀನು ಇಲ್ಲದಿದ್ದರಿಂದ ಸ್ವಲ್ಪ ಹುಷಾರಿಲ್ಲ. ಇನ್ನು ನೀನು ಬಂದಿಯಲ್ಲ, ನನಗೆ ಅಷ್ಟೇ ಸಾಕು. ನಾನು ಇನ್ನು ಹುಷಾರಾಗುತ್ತೇನೆ. ಚಿಂತಿಸದಿರು. ನಿನಗೆ ತುಂಬಾ ಧನ್ಯವಾದಗಳು ಅಪ್ಪ. ನನ್ನ ಮಗಳನ್ನು ನೀನು ಕಾಪಾಡಿದ್ದೀಯ. ನಿನಗೆ ಏನು ಬೇಕು ಕೇಳು, ನಾನು ಕೊಡುವೆ ನನಗೆ ಏನು ಬೇಡ ಮಹಾರಾಜ. ಎಂದು ಹೇಳಿದನು. ಅಷ್ಟರಲ್ಲಿ ಮಾಯಾ ತನ್ನ ತಂದೆಯ ಬಳಿ ವೆಂಕಿಯನ್ನು ಮದುವೆಯಾಗುವೆ ಎಂದು ತಿಳಿಸಿದಳು. ಮಹಾರಾಜ ವೆಂಕಿ ಜೊತೆ ಮಾಯಾಳ ಮದುವೆಯನ್ನು ಮಾಡಿಸಿದ. ನೋಡಪ್ಪ ವೆಂಕಿ, ಇಂದಿನಿಂದ ನನ್ನ ಮಗಳ ಹಾಗೂ ಈ ರಾಜ್ಯದ ಜವಾಬ್ದಾರಿ ನಿನ್ನದು ಎಂದು ಹೇಳಿದ. ಅಂದಿನಿಂದ ಆ ರಾಜ್ಯದಲ್ಲಿ ವೆಂಕಿ ಯುವರಾಜನಾದ ಹಾಗೂ ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಿದ್ದ. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.